ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು 1:30 ಆಯಿತು. ಏನು ಮಾಡೋದು, ಏನಾದರೂ ಒಂದು ಕೆಲಸ ಮಾಡ್ತಿರ್ಬೇಕು. ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿರುತ್ತೆ, ಯಾವುದೇ ಥರ ಏನು ಸ್ಪೆಷಲ್ ಅಂತೇಳಿ ಯಾವುದೂ ಇಲ್ಲ, ರ್ಯಾಂಡಮ್ ಆಗಿ. ಹೊರಗಡೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಂಗಾಗಿ ನಾನು ಮನೆಯಲ್ಲೇ ಮಕ್ಕಳಿಗೆ ಹೆಲ್ದಿಯಾಗಿ ಮೊಮೋಸ್ನ ಮಾಡಿಕೊಡ್ಬೇಕು ಅಂತ ಮೊಮೋಸ್ನ ಮಾಡ್ತಿದ್ದೀನಿ. ಈಗ ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಎರಡು ಮಿಕ್ಸ್ ಮಾಡಿ ಕಲಿಸ್ಕೊತಿದ್ದೀನಿ. ನೀಟಾಗಿ ಕಲಿಸ್ಕೋಬೇಕು. ಕಲಸಿ ಒಂದು 20 ನಿಮಿಷ ಅದನ್ನು ನೆನೆಯೋಕ್ಕೆ ಇಡಬೇಕು. ಈ ಕಡೆ ನಾನು ಮೊಮೋಸ್ ಚಟ್ನಿ ಮಾಡ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಬೇಯಿಸ್ತಿದ್ದೀನಿ. ಒಂದು 20-30 ನಿಮಿಷ ಬೇಯಿಸಬೇಕು. ಅದು ಹೆಂಗೆ ಬೇಯಬೇಕಂದ್ರೆ ಟೊಮೆಟೊ ಮೇಲ್ದಿರೋ ಸಿಪ್ಪೆ ಎಲ್ಲ ತೆಗೆಯೋವರೆಗೂ ಬೇಯಿಸ್ಕೋಬೇಕು. ಅದು ಬೇಯಿಸ್ಕೊಂಡ ನಂತರ ಈ ಕಡೆ ಒಂದು 3 ಸ್ಪೂನ್ ಆಯಿಲ್ ಹಾಕಿ ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡೂ ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು, ಅದಾದಮೇಲೆ ನಾವು ಆಗಲೇ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಕುದಿಸಿರ್ತೀವಲ್ಲ ಅದನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡು, ಅದನ್ನು ರುಬ್ಬಿರೋವಂಥ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ನ ಬಾಣಲೆಗೆ ಹಾಕಿ ನೀಟಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ಮಿಕ್ಸ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಅದು ಯಾವ ರೀತಿ ಫ್ರೈ ಆಗಬೇಕಂದ್ರೆ ಸುತ್ತಲೂ ಎಣ್ಣೆನ ಬಿಟ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ ಒಂದು 3-4 ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಹಾಕಬೇಕು. ಹಾಕಿ ಮತ್ತು ನೀಟಾಗಿ ತಿರುಗಿಸ್ಕೋಬೇಕು. ಅದು ಕಮ್ಮಿ ಕ್ವಾಂಟಿಟಿ ಬರುತ್ತೆ, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮೊಮೋಸ್ ಚಟ್ನಿ ನಮಗೆ ರೆಡಿ ಆಗುತ್ತೆ. ಈ ಕಡೆ ನೋಡ್ಬೋದು, ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಅದೆಲ್ಲ ಆರಿದಾದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಕಡೆ ನಾನು ಸ್ಟಫಿಂಗೋಸ್ಕರ ರೆಡಿ ಮಾಡ್ಕೋತಿದ್ದೀನಿ. ಒಂದು ಬಾಣಲೆಗೆ ಒಂದು 4-5 ಸ್ಪೂನ್ ಎಣ್ಣೆ, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸಣ್ಣಗೆ ಹೆಚ್ಚಿರೋಂಥ ಕ್ಯಾರೆಟ್ನ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ನ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು, ಯಾಕೆಂದರೆ ಅದು ಕ್ರಂಚಿ ಆಗಬೇಕು. ಸೊ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೋಬೇಕು. ಖಾರಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು 4-5 ಮೆಣಸಿನ್ಕಾಯಿನ ಹಾಕಿದ್ದೀನಿ, ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂತ. ಮಕ್ಕಳಿಗೆ ತಿಂತಾರಲ್ಲ, ಸೊ ಹಾಗಾಗಿ. ಈ ಕಡೆ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಂದು 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಹಸಿ ಕಾರ್ನ ಹಾಗೆ ಹಾಕ್ತಿದ್ದೀನಿ, ಯಾವುದೇ ಥರ ಬಾಯ್ಲ್ ಮಾಡಿಲ್ಲ. ಯಾಕೆಂದರೆ ತುಂಬ ಇರೋದ್ರಿಂದ ನಾನು ಡೈರೆಕ್ಟಾಗಿ ಕಾರ್ನ ಹಾಕ್ಕೋತಿದ್ದೀನಿ. ಅದನ್ನು ಒಂದು 2 ನಿಮಿಷ ಹುರ್ಕೋಬೇಕು. ಅದಾದಮೇಲೆ 1 ಕಪ್ಪಷ್ಟು ಕ್ಯಾಬೇಜ್ನ ನೀಟಾಗಿ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಎಲ್ಲನೂ ಸೇರಿ ಒಂದು 5-10 ನಿಮಿಷ ಬೇಯಕ್ಕೆ ಬಿಡಬೇಕು. ಬೇಯಕ್ಕೆ ಬಿಟ್ಟಾದಮೇಲೆ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಗರಂ ಮಸಾಲೆ ಹಾಕಿ ನೀಟಾಗಿ ಕಲಿಸ್ಬೇಕು. ಅದಾದಮೇಲೆ ಒಂದು 2 ಸ್ಪೂನಷ್ಟು ನಾನು ಇಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕೋತಿದ್ದೀನಿ. ನಾನು ಆಲ್ರೆಡಿ ಮೆಣಸಿನ್ಕಾಯಿನ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಸ್ವಲ್ಪ ಖಾರವಾಗಿರಲಿ ಅಂತ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮತ್ತೆ ಕೈ ಆಡಿಸ್ಬೇಕು. ಅದು ಪೂರ್ತಿ ಮಸಾಲೆ ಜೊತೆ ಹೊಂದ್ಕೋವರೆಗೂ ಫ್ರೈ ಮಾಡಿ, ಇಲ್ಲಿ ನಾನೇನು ಎಲೆನ ಮಾಡಿಟ್ಕೊಂಡಿರ್ತೀನೋ ಮೊಮೋಸ್ಗೆ ಅದಕ್ಕೆಲ್ಲ ಸ್ಟಫಿಂಗ್ನ ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ನ ಹಾಕಿ ಈ ರೀತಿ ನೀಟಾಗಿ ನಾವು ಮೊಮೋಸ್ನ ರೆಡಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಎಲ್ಲ ಮೊಮೋಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆಯಲ್ಲಿ 2 ಅಂತ ಇಟ್ಕೋತಿದ್ದೀನಿ ನಾನು ಮೊಮೋಸ್ನ, ಅಂದರೆ ಸ್ವಲ್ಪ ಬೇಗ ಆಗುತ್ತೆ, ಟೈಮ್ ಕೂಡ ಜಾಸ್ತಿ ಹಿಡಿಯಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಒಂದರಲ್ಲಿ 2 ಅಂತ ಇಟ್ಟಿದ್ದೀನಿ. ಇಲ್ಲಿ 1 ಗ್ಲಾಸಷ್ಟು ನೀರು ಹಾಕಿ ಬೇಯಿಸೋಕ್ಕಿಟ್ಟು, ಅದಾದಮೇಲೆ ರೆಡಿ ಮಾಡ್ಕೊಂಡಿರೋಂಥ ಮೊಮೋಸ್ನ ಹಾಕಿ ನಾನು ಮುಚ್ಚಳ ಮುಚ್ಚಿ ಒಂದು 15-20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರೋವಂಥ ಮೊಮೋಸ್ನ ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಫ್ಲಫಿಯಾಗಿತ್ತು.
ಸ್ಟಫಿಂಗ್ಸು ಕೂಡ ಅಷ್ಟೇ ತುಂಬಾ ರುಚಿಯಾಗಿತ್ತು. ಇಲ್ಲಿ ನಾನು ಚಟ್ನಿ ಮಾಡಿಟ್ಕೊಂಡಿದ್ನಲ್ಲ, ಅದ್ರ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಇಲ್ಲಿ ನಾನು ನಮ್ಮ ವರ್ಷ ಮತ್ತು ಭುವನ್ಗೆ ಟೇಸ್ಟ್ ಮಾಡಕ್ಕೆ ಕೊಡ್ತಿದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು. ಈ ರೀತಿ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಹೆಲ್ದಿಯಾಗಿ ಇರುತ್ತೆ. ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ ಬರಲ್ಲ. ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.